ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಬೀದರ್ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣಕ್ಕೆ ಕೊನೆಗೂ ಅಂತ್ಯವನ್ನು ಕಂಡಿರ್ತಕ್ಕಂಥದ್ದು. 1 ವರ್ಷ 7 ತಿಂಗಳ ಬಳಿಕ ಈ ಕೇಸ್ಗೆ ಮುಕ್ತಿ ಸಿಕ್ಕಿರ್ತಕ್ಕಂಥದ್ದು. ಏನು ಹಾಡಾಗಲೇ ಎಟಿಎಂ ಸಿಬ್ಬಂದಿಯನ್ನು ಹತ್ಯೆಗೈದು 83 ಲಕ್ಷ ರೂಪಾಯಿ ದರೋಡೆ ಮಾಡಿಕೊಂಡು ಹೋಗಿರ್ತಕ್ಕಂಥ ಇಬ್ಬರು ದರೋಡೆಕೋರರನ್ನು ಬಂಧಿಸುವಲ್ಲಿ ಬೀದರ್ ಪೊಲೀಸರು ಯಶಸ್ವಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಬೀದರ್ನ SP ಆಗಿರ್ತಕ್ಕಂಥ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲೇ ಇಬ್ಬರು ಆರೋಪಿಗಳನ್ನು ಬಂಧಿಸಿರ್ತಕ್ಕಂಥದ್ದು. ವೀಕ್ಷಕರೇ, 2025 ಜನವರಿ 16 ಆಗಷ್ಟೇ ಸಂಕ್ರಾಂತಿ ಮುಗಿದಿತ್ತು. ಆ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿದ್ದ ಬೀದರ್ ಜಿಲ್ಲೆಯ ಜನರು ಬೆಚ್ಚಿ ಬೀಳಿಸುವಂಥ ಘಟನೆ ಈ ದರೋಡೆ ಪ್ರಕರಣ. ಯಾಕಂದರೆ ಆ ಹಾಡಾಗಲೇ ಬೆಳಗ್ಗೆ 9-10 ಗಂಟೆಯ ಸುಮಾರಿಗೆ CMSನ ATM ಸಿಬ್ಬಂದಿಗಳು ಬೀದರ್ನ ಹೃದಯ ಭಾಗದಲ್ಲಿರತಕ್ಕಂಥ SBIನ ಮುಖ್ಯ ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂಥ SBI ATMಗೆ ಹಣ ತುಂಬಿಸ್ತಕ್ಕಂಥ ಹಣ ಕೊಂಡೊಯ್ಯುವಂಥ ಸಂದರ್ಭದಲ್ಲಿ ಇಬ್ಬರು ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯ ಮೂಲದ ಅಮನ್ ಕುಮಾರ್ ಮತ್ತು ಅಲೋಕ್ ಕುಮಾರ್ ಎಂಬ ಇಬ್ಬರು ದರೋಡೆಕೋರರು ATM ಸಿಬ್ಬಂದಿಗಳ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಅದರಲ್ಲಿ ಓರ್ವ ಸಿಬ್ಬಂದಿ ಗಿರಿ ವೆಂಕಟ್ ಎನ್ನುವ ಸಿಬ್ಬಂದಿಯನ್ನು ಹತ್ಯೆಗೈದು ಇನ್ನೊಂದು ಕುಮಾರ್ ಗುನ್ನಳ್ಳಿಯ ಮೇಲೆ ಗುಂಡಿನ ದಾಳಿ ನಡೆಸಿ ಗಾಯಗೊಳಿಸಿ ಅವರಲ್ಲಿ ಕೈಯಲ್ಲಿದ್ದ ಬ್ಯಾಗ್ನಲ್ಲಿ ಅವರ ಹತ್ತಿರ ಇರತಕ್ಕಂಥ ಬ್ಯಾಗ್ನಲ್ಲಿದ್ದ 83 ಲಕ್ಷ ರೂಪಾಯಿಯನ್ನು ಬೈಕ್ನಲ್ಲಿ ದೋಚಿಕೊಂಡು ನೆರೆಯ ತೆಲಂಗಾಣದ ಹೈದರಾಬಾದ್ ಮೂಲಕ ಛತ್ತೀಸ್ಗಢಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು. ಈ ಒಂದು ಘಟನೆ ನಡೆದ ಬಳಿಕ ಬೀದರ್ ಜಿಲ್ಲೆಯ ಪೊಲೀಸರು ಇಬ್ಬರು ದರೋಡೆಕೋರರನ್ನ ಬಂಧಿಸಲೇಬೇಕು ಅಂತ ಒಂದು ಪಣ ತೊಟ್ಟಿದ್ರು. ಮತ್ತು ಇವರ ಬಂಧನಕ್ಕಾಗಿ ಬಲೆಯನ್ನು ಬೀಸಿದ್ರು. ಮತ್ತು ತಂಡೋಪತಂಡವಾಗಿ ಸುಮಾರು 8 ತಂಡಗಳಾಗಿ ದರೋಡೆಕೋರರ ಪತ್ತೆಗಾಗಿ ಬಲೆಯನ್ನು ಬೀಸಿದ್ರು. ದರೋಡೆಕೋರರ ಪತ್ತೆಗಾಗಿ ನೆರೆಯ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಸೇರಿದಂತೆ ಭಾರತದ ರಾಜ್ಯಗಳಲ್ಲಿ ಈ ಒಂದು ದರೋಡೆಕೋರರಿಗಾಗಿ ಹುಡುಕಾಟಕ್ಕಾಗಿ ಬಲಿಯನ್ನು ಬೀಸಿದ್ರು. ಮತ್ತು ಹುಡುಕಾಟವನ್ನು ಕೂಡ ನಡೆಸಿದರು. ಆದರೂ ಕೂಡ ದರೋಡೆಕೋರರ ಸುಳಿವು ಸಿಕ್ಕಿರಲಿಲ್ಲ. ಅದಾದ ಘಟನೆ ನಡೆದ 1 ತಿಂಗಳ ಬಳಿಕ ಅಮನ್ ಕುಮಾರ್ ಮತ್ತು ಅಲೋಕ್ ಕುಮಾರರ ಸುಳಿವು ಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಒಂದು ಕೂಡ ಪೊಲೀಸ್ ಇಲಾಖೆ ಘೋಷಣೆ ಮಾಡಿತ್ತು. ಆದರೂ ಕೂಡ ಆರೋಪಿಗಳ ದರೋಡೆಕೋರರ ಸುಳಿವು ಸಿಕ್ಕಿರಲಿಲ್ಲ. ಇದು ಬೀದರ್ ಪೊಲೀಸರ ನಿದ್ದೆಗೆಡಿಸಿತ್ತು. ಹೀಗಾಗಿ ಬೀದರ್ ಪೊಲೀಸರು ಆರೋಪಿಗಳನ್ನು ಬಂಧಿಸಲೇಬೇಕಂತ ಪಣ ತೊಟ್ಟು ಉತ್ತರ ಭಾರತದ ರಾಜ್ಯಗಳಲ್ಲೇ ಇವರು ಬೀಡು ಬಿಟ್ಟಿದ್ದಾರೆ ಅನ್ನೋದನ್ನು ಖಚಿತ ಮಾಹಿತಿ ಮೇರೆಗೆ ಉತ್ತರ ಭಾರತದ ರಾಜ್ಯಗಳಾಗಿರ್ತಕ್ಕಂಥ ಬಿಹಾರ, ರಾಜಸ್ಥಾನ ಮತ್ತಿತರ ರಾಜ್ಯಗಳಲ್ಲಿ ಈ ಆರೋಪಿಗಳ ಪತ್ತೆಗಾಗಿ ಬಲೆಯನ್ನು ಬೀಸಿದ್ರು. ನಿರಂತರವಾಗಿ ಒಂದು ತಂಡ ಆದ ಮೇಲೆ ಮತ್ತೊಂದು ತಂಡ ಹೋಗಿ ಏನೋ ಆರೋಪಿಗಳ ಹುಡುಕಾಟವನ್ನು ಕೂಡ ನಡೆಸಿದ್ರು. ಪೊಲೀಸರ ನಿರಂತರ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಸುಮಾರು 1 ವರ್ಷ 7 ತಿಂಗಳ ಬಳಿಕ ಇವತ್ತು ಅಮನ್ ಕುಮಾರ್ ಮತ್ತು ಅಲೋಕ್ ಕುಮಾರನ್ನು ಬಂಧಿಸುವಲ್ಲಿ ಬೀದರ್ ಪೊಲೀಸರು ಯಶಸ್ವಿಯಾಗಿರ್ತಕ್ಕಂಥದ್ದು. ಯಾವುದೇ ರಾಜ್ಯದ ಪೊಲೀಸರ ಸಹಕಾರವಿಲ್ಲದೆ ಇವತ್ತು ಆರೋಪಿಗಳನ್ನು ಬಂಧಿಸಿರ್ತಕ್ಕಂಥದ್ದು ನಿಜಕ್ಕೂ ಕರ್ನಾಟಕ ಪೊಲೀಸರ ಕಾರ್ಯಾಚರಣೆಗೆ ಮೆಚ್ಚಲೇಬೇಕು. ಅಂಥದ್ದೊಂದು ಕಾರ್ಯಾಚರಣೆಯನ್ನು ಬೀದರ್ ಪೊಲೀಸರು ಮಾಡಿರತಕ್ಕಂಥದ್ದು. ಹಾಗೆ ಕಳೆದ 20 ದಿನಗಳ ಹಿಂದೆ ಏನು ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯವರೇ ಆಗಿರತಕ್ಕಂಥ ಅಲೋಕ್ ಕುಮಾರ್ ಮತ್ತು ಅಮನ್ ಕುಮಾರ್ ಬಿಹಾರ ರಾಜ್ಯದಲ್ಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿ ಬರೋದನ್ನು ಮಾಡ್ತಿದ್ರು. ಮತ್ತು ಅವರು ಬೇರೆ ದೇಶಕ್ಕೂ ಕೂಡ ಹೋಗಿ ಬರೋದನ್ನು ಮಾಡಿದರು. ಇದು ಬೀದರ್ ಪೊಲೀಸರಿಗೆ ಗೊತ್ತೂ ಇತ್ತು. ಹೀಗಾಗಿ ಇವರು ಬಿಹಾರಕ್ಕೆ ಬಂದೇ ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಇತ್ತು. ಹೀಗಾಗಿ ಬಿಹಾರದಲ್ಲೇ ಬೀಡು ಬಿಟ್ಟಿದ್ರು ಬೀದರ್ ಪೊಲೀಸರು. ಕಳೆದ 20 ದಿನಗಳ ಹಿಂದೆ ಅಷ್ಟೇ ಏನು ದರೋಡೆಕೋರರಾಗಿರ್ತಕ್ಕಂಥ ಅಲೋಕ್ ಕುಮಾರ್ ಮತ್ತು ಅಮನ್ ಕುಮಾರ್ ವೈಶಾಲಿ ಜಿಲ್ಲೆಯ ದಾಮೋದರ್ ಗ್ರಾಮದಲ್ಲಿ ಇದ್ದಾರೆ ಅನ್ನೋ ಒಂದು ಸುಳಿವು ಕೂಡ ಬೀದರ್ ಪೊಲೀಸರಿಗೆ ಸಿಕ್ಕಿತ್ತು. ಈ ಸುಳಿವನ್ನು ಆಧರಿಸಿ ಬೀದರ್ ಪೊಲೀಸರು ನಿರಂತರವಾಗಿ 20 ದಿನಗಳಿಂದ ಅವರ ಮೇಲೆ ನಿಗಾವನ್ನು ವಹಿಸಿದ್ರು. ನಿಗಾ ವಹಿಸಿ ಇವತ್ತು ಮಧ್ಯಾಹ್ನ ಏನು ಬೀದರ್ ಪೊಲೀಸರು ವೈಶಾಲಿ ಜಿಲ್ಲೆಯ ದಾಮೋದರ ಗ್ರಾಮದಲ್ಲಿ ಅಲೋಕ್ ಕುಮಾರ್ ಮತ್ತು ಅಮನ್ ಕುಮಾರನ್ನು ಬಂಧಿಸಿದ್ದು, ಇವತ್ತು ಬಂಧಿಸಿ ಬಿಹಾರದಿಂದ ಬೀದರ್ಗೆ ಕರೆತರಲಿಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. DYSP ಇಬ್ಬರು CPI ಮತ್ತು 4 ಜನ PSIಗಳು ಮತ್ತು 12 ಜನ ಕ್ರೈಮ್ ಸಿಬ್ಬಂದಿಗಳು ಸೇರಿ ಒಂದುಗಳ ನೇತೃತ್ವದ SP ಅವರ ನೇತೃತ್ವದ ತಂಡ ಈ ಒಂದು ದರೋಡೆಕೋರರನ್ನು ಬಂಧಿಸಿರ್ತಕ್ಕಂಥದ್ದು. ಈಗಾಗಲೇ ಬಂದ್ನಲ್ಲಿ ಹೇಳಬೇಕಾದ್ರೆ ಏನು ಬೀದರ್ ಜಿಲ್ಲೆಯ ಪೊಲೀಸರಿಗೆ ಕಪ್ಪು ಚುಕ್ಕೆ ಆಗಿದ್ದ ಈ ಒಂದು ATM ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣ ಕೊನೆಗೂ ಅಂತ್ಯ ಕಂಡಿದ್ದು ಬೀದರ್ ಜಿಲ್ಲೆಯ ಪೊಲೀಸರು ನಿಟ್ಟುಸಿರನ್ನು ಬಿಟ್ಟಿರ್ತಕ್ಕಂಥದ್ದು. ಮತ್ತು ಬೀದರ್ ಜಿಲ್ಲೆಯ ಪೊಲೀಸರ ಒಂದು ಕಾರ್ಯಕ್ಕೆ ಬೀದರ್ ಜಿಲ್ಲೆಯ ಜನರು ಇವತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.